ಶಾಶ್ವತವಾದಂಥ ಪರಿಹಾರವನ್ನು ಕೃಷ್ಣೆಗೆ ಕೊಟ್ಟು ನಮ್ಮ ಪಾಲಿನ 729 TMC ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ವಿಶೇಷವಾದ ಯಾವುದೇ ಜಗತ್ತಿನ ಯಾವುದೇ ಬ್ಯಾಂಕಿನಿಂದ ಸಾಲ ತಗೋರಿ ಅಥವಾ ಏನಾದರೂ ಮಾಡಿ ದಯವಿಟ್ಟು ಕೃಷ್ಣಾ ನೀರಾವರಿ ಯೋಜನೆಯನ್ನು ಪೂರ್ಣ ಮಾಡುವಂಥದ್ದು ಒಂದು ಮಾಡಬೇಕಂತ ವಿನಂತಿ. ಅಲ್ಲಿಂದ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬಂದಾಗ ಕ್ಲಾರಿಫಿಕೇಶನ್ ಕೇಳಿ, ಅದೇ ವಿಜಯಪುರಕ್ಕೆ ಬಂದಾಗ 130 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಕೋಲ್ಡ್ ಸ್ಟೋರೇಜ್ಗೆ ಬೆಳಗಾವಿ ಅಧಿವೇಶನದಲ್ಲಿಯೂ ಸಹ ಹೇಳಿದ್ರು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಈ ಬಜೆಟ್ನಲ್ಲಿ 2-3 ಕೋಲ್ಡ್ ಸ್ಟೋರೇಜ್ ಕೋಟಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಾ ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೊತೀನಿ, ಆ 130 ಕೋಟಿ ರೂಪಾಯಿ ಫ್ಲೈಓವರ್ ಬಗ್ಗೆ ಮತ್ತು ಈ ಕೋಲ್ಡ್ ಸ್ಟೋರೇಜ್ಗೇನು ವೈನ್ ಪಾರ್ಕಿಗೆ ಬಿಜಾಪುರಕ್ಕೆ 100 ಕೋಟಿ ರೂಪಾಯಿ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನ ಅವರು ನಾವು ಕೊಡಬೇಕಂತ ವಿನಂತಿ ಮಾಡ್ಕೊತೀನಿ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನೊಂದು ಶಿಕ್ಷಣಕ್ಕೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹಣವನ್ನು ಖರ್ಚು ಮಾಡಿರೋ ಬಗ್ಗೆ ತಿಳಿಸ್ತಾ ಇದ್ರು. 74,000 ಕೋಟಿ ಬಜೆಟ್ ಅಲ್ಲಿ ಇಟ್ಟಿದ್ದೀವಿ ಅಂತ ಈ ವರ್ಷ. ಕಳೆದ ವರ್ಷ 65,000 ಕೋಟಿ ಶಿಕ್ಷಣಕ್ಕೆ. ಸರ್, ಶಿಕ್ಷಣಕ್ಕೆ 72,000, 74 ಅಲ್ಲ 72. ಏನೊಂದು ಶಿಕ್ಷಣದ ಪರಿಸ್ಥಿತಿ. ಈಗ 65,000 ಖರ್ಚು ಮಾಡಿದ್ದೀರಾ, ಈ ವರ್ಷ 72 ಮಾಡ್ತಾ ಇದ್ದೀರಾ. ಆದರೆ ಶಿಕ್ಷಣದ ಗುಣಮಟ್ಟ ಯಾವ ಪರಿಸ್ಥಿತಿಯಲ್ಲಿದೆ? FLN ಏನಿದೆ, ಅಥವಾ ನಿಪುಣ್ ಭಾರತ್ ಅಥವಾ FLN ಯಾವ ಮಟ್ಟದಲ್ಲಿದೆ? ಏನ್ ಖರ್ಚು ಮಾಡ್ತಿರೋದು ಜನಕ್ಕೆ ಉಪಯೋಗ ಆಗ್ತಿದ್ಯಾ? ಅದು ಮತ್ತೆ ಖರ್ಚು ಮಾತ್ರ ಅಲ್ಲ, ಲೆಕ್ಕ ಮಾತ್ರ ಅಂದ್ರೆ ನಾವ್ ಏನೇ ಖರ್ಚು ಮಾಡ್ರು ಸರ್ಕಾರದಿಂದ ಇದು ನೋಡ್ರಿ, ಇದು ಖರ್ಚು ಇನ್ನೊಂದೆಲ್ಲ ಒಂದು ಹಣ ಖರ್ಚಾಯ್ತು ಅಂತ ಅಲ್ಲ. ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಿಜವಾದ ಸಮಾನತೆ ಕೊಡಬೇಕು ಅನ್ನೋಂಥದ್ದು ಸಾಮಾಜಿಕವಾಗಿ, ಆರ್ಥಿಕವಾಗಿಯೂ, ಏನಾರ ರಾಜಕೀಯವಾಗಿಯೂ ತಗೊಂಡ್ರೆ ಇದನ್ನ ಸರಿಪಡಿಸಲಿಕ್ಕೆ ಅದಕ್ಕೆ ಶಿಕ್ಷಣಕ್ಕೆ ಈಗ ವಿಷಯ ಏನಿದೆ, ಬಜೆಟ್ ಮನ್ನಣೆ ಆಗಿದೆ. ನೀವು ಕೆಲವು ಸಂಶಯ ಎತ್ತಿದ್ದೀರಿ, ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಮತ್ತೆ ಹೇಗೆ ಈಗ ದುಡ್ಡನ್ನು ಹೇಗೆ ಖರ್ಚಿನ ಟೈಮ್ ಇದೆಯಲ್ಲ, ಪ್ಲಾನ್ ಮಾಡಬಹುದು. ಈಗ ಕ್ಲಾರಿಫಿಕೇಶನ್ ಕೇಳಿ, ನನಗೆ ಅವಕಾಶ ಕೊಡಿ ಸಭಾಧ್ಯಕ್ಷ. ನಾನೇನು ಯೋಚನೆ ಮತ್ತೆ ಡಿಸ್ಕಸ್ ಮಾಡಬಹುದು. ಈಗ ಖರ್ಚು ಮಾಡ್ತಿರೋಂತ ಹಣ ಸರಿಯಾಗಿ ಸದ್ಬಳಕೆ ಆಗಿಲ್ಲ, ಉಪಯೋಗ ಆಗಿಲ್ಲ, ಆಡಳಿತ ಸರಿ ಇಲ್ಲದ ಕಾರಣ ಗವರ್ನೆನ್ಸ್ ನೀವೇನ್ ಖರ್ಚು ಮಾಡ್ತಿದ್ದೀರಾ ಸದ್ಬಳಕೆ ಆಗ್ತಿಲ್ಲ. ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸರ್ಕಾರ ಸಂಪೂರ್ಣ ವಿಫಲವಾಗಿರುವಂತದ್ದು ಬಹಳ ಮುಖ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಈ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗ್ತಿರೋದು. ನಾನು ಏನೋ ನಿಮ್ಮನ್ನ ತೆಗೊಳ್ಬೇಕು ಅಂತ ಮಾತಾಡ್ತಿಲ್ಲ ಸರ್. ಆದ್ರೆ ನೀವು ಕೊಡಬೇಕಾಗಿರುವಂತ ಸಮಯ ಯಾವ ರೀತಿ ಸಮಯನ ಕೊಟ್ಟು ಗಮನ ಕೊಡಬೇಕಿತ್ತು, ಶಿಕ್ಷಣಕ್ಕೆ ನೀವು ಏನೂ ಸಮಯ ಕೊಟ್ಟಿಲ್ಲ, ಯಾವ ಆದ್ಯತೆಯನ್ನು ಕೊಟ್ಟಿಲ್ಲ. ಹಾಗಾಗಿ ದುಡ್ಡು ಖರ್ಚು ಮಾಡಿರುವಂತದ್ದು ಏನು ಉಪಯೋಗ ಆಗಿಲ್ಲ. ಒಂದು. 2ನೇದು ಕೌಶಲ್ಯತೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಎಷ್ಟು ಜನಕ್ಕೆ ಕೌಶಲ್ಯತೆ ಕೊಟ್ಟಿದ್ದಾರೆ? 3ನೇದು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ? ಎಷ್ಟು ಜನಕ್ಕೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ, ಯಾಕಂದ್ರೆ ಪ್ರತಿಪಕ್ಷವಾಗಿದ್ದಾಗ ಯಾವಾಗಲೂ ನೀವು ಆಡ್ತಿದ್ದಂತ ಮಾತುಗಳನ್ನ ನಾನು ಕೇಳಿಸ್ಕೊತಿದ್ದೆ. ಆದ್ರೆ ಅಧಿಕಾರಕ್ಕೆ ಬಂದಾದ್ಮೇಲೆ ಈ ವಿಚಾರದ ಬಗ್ಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ, ಆಡಳಿತಕ್ಕೆ ಬಂದು ಅನ್ನುವಂತ ಅಂಕಿ ಅಂಶವನ್ನ ತಾವು ಹೇಳಬೇಕು ಅನ್ನೋದು ನಾವು ಬಯಸ್ತೀವಿ. ಕೌಶಲ್ಯತೆ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಯಾಕಂದ್ರೆ ಉದ್ಯೋಗ ಮೇಳಗಳನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಉದ್ಯೋಗ ಮೇಳ ಮಾಡಿದ್ದೀರಾ. ಆದ್ರೆ ಉದ್ಯೋಗ ಕೊಟ್ಟಿರುವಂತ 4ನೇದು, ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಎಷ್ಟು ಮಾತ್ರೆ ಕೊಂಡಿದ್ದೀರಾ, ಔಷಧಿ ಕೊಂಡಿದ್ದೀರಾ? ಆರೋಗ್ಯ ಇಲಾಖೆಯಿಂದ ಎಷ್ಟು ರೂಪಾಯಿಯನ್ನ ನಿಗದಿ ಮಾಡಿ ತಾವು ಔಷಧಿನ ಕೊಂಡಿದ್ದೀರಾ ಹೇಳಿದ್ರೆ ನಮಗೂ ತಿಳಿಯುತ್ತೆ. 5ನೇದು, ತಾವು ಬೆಂಗಳೂರಿನ ಬಡ್ಜೆಟ್ ಬಗ್ಗೆ, ಯಾಕೆಂದ್ರೆ ನಾನು ನೋಡ್ತಾ ಇದ್ದೀನಿ, ನಮ್ಮ ಅವಧಿನಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ಬಿಡುಗಡೆ ಆಗಿದೆ ಕಾರ್ಪೊರೇಷನ್, ಬೆಂಗಳೂರು ಕಾರ್ಪೊರೇಷನ್ಗೆ, ನಿಮ್ಮ ಅವಧಿನಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿದೆ ಅನ್ನೋಂಥ ಅಂಕಿ ಅಂಶನೂ ಹೇಳಿ ಅಂತ ಕೇಳ್ಕೊತೀನಿ. ಕೂತ್ಕೊಳ್ರಿ, ಆಮೇಲೆ ಕೇಳಪ್ಪ, ಆಮೇಲೆ ಕೇಳಪ್ಪ. ಇಲ್ಲ ಆಮೇಲೆ ಎಲ್ಲ ಕೇಳಿ ಕನ್ಫ್ಯೂಷನ್ ಆಗುತ್ತೆ.